ಶ್ರೀ ಜಗನ್ನಾಥಪುರಿಯ ನಿಗೂಢ ವಿಷಯಗಳು. ಸುಮಾರು 10.5 ಎಕರೆಯಲ್ಲಿ ಇರುವಂತಹ ಈ ಮಹಾಮಂದಿರ, ಅದರ ನೆರಳು ಎಲ್ಲೂ ಕೂಡ ಬೀಳುವುದಿಲ್ಲ. ಮಂದಿರದ ಗೋಪುರದ ಮೇಲೆ ಹಾರಾಡುವಂತಹ ಬಾವುಟ ಬೀಸುವ ಗಾಳಿಯ ದಿಕ್ಕಿನ ವಿರುದ್ಧವಾಗಿ ಹಾರಾಡುತ್ತದೆ. ಸಮುದ್ರದ ಅಲೆಗಳ ಶಬ್ದ ಮಂದಿರ ತನಕ ಕೇಳಿಸುತ್ತದೆ. ಆದರೆ ಯಾವಾಗ ಮಂದಿರದ ಸಿಂಹದ್ವಾರವನ್ನು ಪ್ರವೇಶ ಮಾಡುತ್ತೇವೆ, ಆಗ ಸಂಪೂರ್ಣವಾಗಿ ಆ ಶಬ್ದ ಅನ್ನೋದು ನಿಂತು ಹೋಗುತ್ತದೆ. ಸೌಂಡ್ ಪ್ರೂಫ್. ಸಾಮಾನ್ಯವಾಗಿ ಮಂದಿರಗಳಲ್ಲಿ, ಗೋಪುರಗಳಲ್ಲಿ ಪಕ್ಷಿಗಳು ಕೂರುತ್ತದೆ. ಆದರೆ ಜಗನ್ನಾಥಪುರಿಯ ಗೋಪುರದ ಮೇಲೆ ಯಾವ ಹಕ್ಕಿಗಳು ಕೂಡ ಹಾರಾಡುವುದಿಲ್ಲ. ಶ್ರೀಮಂದಿರದ ಗೋಪುರದ ಮೇಲೆ ಸುಮಾರು 20 ಅಡಿಯ ಸುದರ್ಶನ ಚಕ್ರವಿದೆ. ನಾವು ಎಲ್ಲಿಂದ ನಿಂತು ನೋಡಿದರೂ ಕೂಡ ಆ ಸುದರ್ಶನ ಚಕ್ರ ನಮ್ಮನ್ನೇ ನೋಡುವ ಹಾಗೆ ಆಭಾಸವಾಗುತ್ತದೆ. ಸಾಮಾನ್ಯವಾಗಿ ಗಾಳಿ ದಿನದಲ್ಲಿ ಸಮುದ್ರದಿಂದ ನೆಲದ ಕಡೆ ಬೀಸುತ್ತದೆ ಹಾಗೂ ರಾತ್ರಿ ನೆಲದಿಂದ ಸಮುದ್ರದ ಕಡೆ ಬೀಸುತ್ತದೆ. ಆದರೆ ಪುರಿಯಲ್ಲಿ ಇದಕ್ಕೆ ವಿರುದ್ಧವಾಗಿ ಗಾಳಿಗಳು ಬೀಸುತ್ತದೆ. ಪುರಿಯಲ್ಲಿ ತಯಾರಿಸುವಂತಹ ಅಡಿಗೆ ವಿಶೇಷವಾಗಿ ಕಟ್ಟಿಗೆ ಹಾಗೂ ಮಣ್ಣಿನ ಮಡಿಕೆಗಳೇ ಆಗುತ್ತದೆ. ಎಷ್ಟು ಲಕ್ಷ ಜನ ಬಂದರೂ ಕೂಡ ಎಲ್ಲರಿಗೂ ಕೂಡ ಪ್ರಸಾದನೂ ಸಿಗುತ್ತದೆ. ಜಗತ್ತಿನಲ್ಲಿ ಇರುವಂತಹ ಅತ್ಯಂತ ದೊಡ್ಡ ಅಡುಗೆ ಮನೆ ಅಂದರೆ ಜಗನ್ನಾಥಪುರಿಯ ಅಡುಗೆ ಮನೆ. ಶಾಸ್ತ್ರಗಳಲ್ಲಿ ವಿವರಣೆ ಇದೆ, ಯಾರು ಭಗವಂತ ಜಗನ್ನಾಥನನ್ನು ದರ್ಶನ ಮಾಡಿಕೊಳ್ಳುತ್ತಾರೋ ಅವರು ಇದೇ ಜನ್ಮದಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆ. ಪುರಿಯಲ್ಲಿರುವಂತಹ ಎಲ್ಲ ಜೀವಿಗಳು, ಮನುಷ್ಯರು, ಪ್ರಾಣಿ, ಪಕ್ಷಿಗಳು ಯಾರಿಗೂ ಕೂಡ ಕರ್ಮದ ಬಂಧನಗಳು ಆಗುವುದಿಲ್ಲ. ಯಾರು ಜಗನ್ನಾಥಪುರಿಯಲ್ಲಿ ದೇಹತ್ಯಾಗ ಮಾಡುತ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ. ಯಮರಾಜನು ಜಗನ್ನಾಥಪುರಿಗೆ ಪ್ರವೇಶ ಮಾಡುವುದಿಲ್ಲ. ಪ್ರತಿಯೊಂದು ಉಸಿರಾಟವೂ ಕೂಡ ಒಂದು ಅಶ್ವಮೇಧ ಯಜ್ಞಕ್ಕೆ ಸಮಾನ. ಅಲ್ಲಿ ನಿದ್ರಿಸಿದರೂ ಕೂಡ ಅದು ಸಾಷ್ಟಾಂಗ ನಮಸ್ಕಾರ ಮಾಡಿದಂತಹ ಪುಣ್ಯವು ಲಭ್ಯವಾಗುತ್ತದೆ. ಪುರಿಯಲ್ಲಿ ಎಲ್ಲಿ ನಡೆದರೂ ಕೂಡ ಪ್ರದಕ್ಷಿಣೆ ಮಾಡಿದಂತಹ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಹಾಗೂ ಏನೇ ಮಾತಾಡಿದರೂ ಕೂಡ ಭಗವಂತನ ಗುಣಗಾನ ಮಾಡಿದಂತಹ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಯಾಕೆಂದರೆ ಭಗವಂತ ಹೇಳುತ್ತಾನೆ ಸ್ಕಂದ ಪುರಾಣದಲ್ಲಿ, ಸತ್ಯಂ ಸತ್ಯಂ ಪುನಃ ಸತ್ಯಂ ಸತ್ಯಮೇತದ್ ಬ್ರವೀಮಿತೆ ಪ್ರಾಸಾದ ಭಂಗೆ ತತ್ ಸ್ಥಾನಂ ನಾತ್ಯಜಾಮಿ ಕದಾಚನ. ನಾನು ಯಾವತ್ತೂ ಕೂಡ ಪುರಿ ಕ್ಷೇತ್ರವನ್ನು ತ್ಯಾಗ ಮಾಡುವುದಿಲ್ಲ. ಮಂದಿರ ಇದ್ದರೂ ಸರಿ, ಇಲ್ಲದಿದ್ದರೂ ಸರಿ, ನಾನು ಸದಾ ಇಲ್ಲಿ ನಿವಾಸಿಸುತ್ತೇನೆ. ಸುಮಾರು 18 ಬಾರಿ ಮಲೇಚರು ಈ ಮಂದಿರ ಧ್ವಂಸವನ್ನು ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿನ ಪೂಜೆ ಪುನಸ್ಕಾರಗಳು ಮತ್ತೆ ಪುನಃ ಶುರುವಾಗಿದೆ ಹಾಗೂ ಅದ್ಭುತವಾಗಿ ರಥಯಾತ್ರೆ ನಡೆಯುತ್ತಿರುತ್ತಿದೆ. ಈ ಕ್ಷೇತ್ರಕ್ಕೆ ನಾನಾ ಹೆಸರುಗಳು. ಶ್ರೀ ಕ್ಷೇತ್ರ, ಭಗವಂತನ ಸ್ವರೂಪ ಶಕ್ತಿ ರಾಧಾರಾಣಿಯ ವಿಸ್ತರಣೆಯಾದಂತಹ ಲಕ್ಷ್ಮೀದೇವಿಯ ನಿವಾಸ ಸ್ಥಾನ. ಶಂಖ ಕ್ಷೇತ್ರ, ಈ ಒಂದು ಸ್ಥಳವು ಶಂಖದ ರೂಪದ ಆಕಾರದಲ್ಲಿದೆ. ಪುರುಷೋತ್ತಮ ಕ್ಷೇತ್ರ, ಜಗದೊಡೆಯ ಜಗನ್ನಾಥ ಪುರುಷೋತ್ತಮ ಕೃಷ್ಣ ನಿವಾಸ ಮಾಡುವಂತಹ ಜಾಗ. ಅವತಾರ ಕ್ಷೇತ್ರ, ಎಲ್ಲ ಅವತಾರಗಳು ಇಲ್ಲಿಂದ ಉತ್ಪನ್ನವಾಗುತ್ತವೆ ಹಾಗೂ ಇಲ್ಲಿ ಲೀನವಾಗುತ್ತವೆ. ಭೌಮ ವೈಕುಂಠ, ಭೂಲೋಕದಲ್ಲಿ ಈ ಒಂದು ಕ್ಷೇತ್ರವು ವೈಕುಂಠವಾಗಿದೆ. ಭೂಸ್ವರ್ಗ, ನೀಲಾಚಲ ಧಾಮ. ಒಂದಾದ ಸಮಯದಲ್ಲಿ ನೀಲಬಣ್ಣದ ಪರ್ವತ ಹಾಗೂ ನೀಲ ಮಹಾದೇವ ಅನ್ನುವ ಅದ್ಭುತವಾದಂತಹ ವಿಗ್ರಹವು ಇಲ್ಲಿ ದರ್ಶನವನ್ನು ನೀಡುತ್ತಿತ್ತು. ನರಸಿಂಹ ಕ್ಷೇತ್ರ, ಇಂದ್ರದ್ಯುಮ್ನ ಮಹಾರಾಜನು ಚತುರ್ಮುಖ ಬ್ರಹ್ಮನನ್ನು ಆಹ್ವಾನಿಸಿ ಇಲ್ಲಿ ನರಸಿಂಹ ಯಜ್ಞವನ್ನು ಆಚರಿಸುತ್ತಾನೆ ಹಾಗೂ ಭಗವಂತ ನರಸಿಂಹದೇವ ಪ್ರಕಟವಾಗುತ್ತಾನೆ. ಅನಂತರ ಭಯದಿಂದ ಇಂದ್ರದ್ಯುಮ್ನ ಮಹಾರಾಜ ಪ್ರಾರ್ಥನೆ ಮಾಡಿದಾಗ
ಮತ್ತೆ ಪುನಃ ಶಾಂತರೂಪಿಯಾದಂತಹ ನಾರಾಯಣ ರೂಪವಾದ ದರ್ಶನ ಅವನಿಗೆ ಆಗುತ್ತದೆ.